ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ದೇವರಿಗೆ ತಂಬಿಟ್ಟು ದೀಪ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ದೇವ್ರಿಗೆ ತಂಬಿಟ್ಟು ದೀಪ ಹೇಗೆ ಮಾಡೋದು, ಹೇಗೆ ಬೆಳಗೋದು ಅಂತ ನೋಡಿ. ಮಗು ಬೆಳಗ್ತಾ ಇದ್ದಾಳೆ ಅಲ್ವಾ, ಹೀಗೆ ನಾವು ಇವತ್ತು ತಂಬಿಟ್ಟು ದೀಪ ಹೇಗೆ ಮಾಡೋದು ಅಂತ ನೋಡೋಣ. ಯಾವಾಗಲೂ ಯುಗಾದಿ ಹಬ್ಬ ಆದಮೇಲೆ, ಶ್ರೀರಾಮನವಮಿ ಹಬ್ಬ ಆದಮೇಲೆ ಸಾಮಾನ್ಯವಾಗಿ ಈ ಚೈತ್ರ ಮಾಸದಲ್ಲಿ ಎಲ್ಲರೂ ತಂಬಿಟ್ಟು ದೀಪಗಳು ಮಾಡ್ತಾರೆ. ಬೇಸಿಗೆ ಕಾಲ ಅಲ್ವಾ, ಅಮ್ಮನವ್ರಿಗೆ ತಂಬಿಟ್ಟು ದೀಪ ಬೆಳಗೋದು ವಾಡಿಕೆ. ಇಲ್ಲ ಆಷಾಢ ಮಾಸದಲ್ಲಿ ತಂಬಿಟ್ಟು ದೀಪ ಬೆಳಗ್ತೀವಿ ನೋಡಿ. 1.5 ಲೋಟ ನಾನು ಅಕ್ಕಿ ತೊಗೊಂಡಿದ್ದೀನಿ. ನಾವು 1.5 ಲೋಟ ಅಕ್ಕಿ ಅಂತಂತಂದರೆ 4 ದೀಪಕ್ಕೆ ಚಿಕ್ಕ ಚಿಕ್ಕ ದೀಪಕ್ಕೆ ಮಾಡ್ಕೊಳ್ತಾ ಇದ್ದೀನಿ. 1.5 ಲೋಟ ಅಕ್ಕಿ, ಸೊಸೈಟಿ ಅಕ್ಕಿನ ಅಥವಾ ಹಂಸ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸ್ಬೇಕು. 3 ಸಲ ಆದರೂ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಸ್ವಲ್ಪ ಧೂಳು ನಾರು ಎಲ್ಲ ಇರುತ್ತಲ್ವ, ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು. ಇಲ್ಲ ಕೆಂಪು ಅಕ್ಕಿನಲ್ಲಿ ಅಥವಾ ರೇಷನ್ ಅಕ್ಕಿನಲ್ಲಿ ತುಂಬ ಚೆನ್ನಾಗಿರುತ್ತೆ ದೀಪಗಳು, ಟೇಸ್ಟಿಯಾಗಿರುತ್ತೆ ತಂಬಿಟ್ಟು. ಅದಕ್ಕಾಗಿ ನಾನು ರೇಷನ್ ಅಕ್ಕಿನೇ ಚೆನ್ನಾಗಿ 1-2-3 ಸಲ ತೊಳ್ಕೊಂಡು ನೆನೆಸಿದ್ದೀನಿ. 1-2 ಅವರ್ ಮುಂಚೆ ನೆನೆಸಿದ್ರೂ ಸಾಕು. ಇಲ್ಲ ಕೆಲವರೆಲ್ಲ ಸ್ವಲ್ಪ ಹುಳಿ ಬರಲಿ ಅಂತಂದ್ಬಿಟ್ಟು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡೋರು ಇದ್ದಾರೆ. ನಾನು 2 ಅವರ್ ಮುಂಚೆ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡಿಕೊಂಡು ಇದನ್ನು ನೆನೆಸ್ಕೊಂಡಿದ್ದೀನಿ. 8 ಗಂಟೆ ಹೊತ್ತಿಗೆ ನೋಡಿ ಈ ಥರ ಅಕ್ಕಿನೆಲ್ಲನೂ ನೀರು ಹಿಂಗೋ ಹಾಗೆ ಒಂದು ಹೋಲ್ಸ್ ಇರುತ್ತಲ್ವ, ಆ ಪಾತ್ರೆನಲ್ಲಿ ಹಾಕಿದ್ರೆ ನೀರೆಲ್ಲ ಇಳಿದೋಗುತ್ತೆ. ಅದನ್ನು ಮಿಕ್ಸಿಗಾಗಿ ಜರಡಿ ಇಟ್ಕೋಬೇಕು. ತೇವ ಅಕ್ಕಿನೇ ಜರಡಿ ಇಟ್ಕೊಂಡ್ರೆ ನಮಗೆ ತಂಬಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ. ಹೀಗೆ ಅದು ತೇವ ಹಸಿ ಹೋಗದೆ ಇರೋಂಗೆ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಅಕ್ಕಿನೂ 1.5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಲ್ವ, ಅಷ್ಟೂ ನಾನು ಈಗ ಜರಡಿ ಇಟ್ಕೊಂಡಿದ್ದೀನಿ. ತಂಬಿಟ್ಟಿಗೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಿಮೆನೇ ಮಾಡ್ತಾ ಇರೋದಲ್ವ, 1-2-3 ಅಂದರೆ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಕೆಜಿಗಳ ಗಟ್ಟಲೆ ಹಾಕ್ಬೋದು. ಕಡಿಮೆ ಜನ ಇದ್ದಾಗ ಕಡಿಮೆನೇ ಮಾಡ್ಕೊಳ್ತೀವಿ. 1.5 ಲೋಟ ಅಕ್ಕಿಗೆ ನಾನು 3/4 ಲೋಟದಷ್ಟು, ಲೋಟಗಿಂತ ಇನ್ನು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಕೊಬ್ಬರಿ ಚಿಪ್ಪು, ಒಣಕೊಬ್ಬರಿ, 1 ಹಿಡಿ ಕಡಲೆ ಬೀಜ, ಒಂದು ಸ್ವಲ್ಪ ಕಡಲೆಪಪ್ಪು, 1-2 ಸ್ಪೂನ್ ಅಷ್ಟು ಕಡಲೆಪಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಲ್ಲನ ಪಾಕ ತೊಗೊಳ್ತಾ ಇದ್ದೀನಿ ನೋಡಿ. ಬೆಲ್ಲ ಈ ರೀತಿ ಪಾಕ ಬರಬೇಕು. ಬೆಲ್ಲ ಪಾಕ ಅಂತಂದರೆ ತೀರಾ ನಾರು ಪಾಕ ಆಗಲಿ ಗಟ್ಟಿ ಪಾಕ ಆಗಲಿ ಬರಬಾರ್ದು. ಮೆದು ಪಾಕ ಅಂತಂದರೆ ಕಜ್ಜಾಯಕ್ಕೆ ಪಾಕ ಮಾಡ್ಕೊಳ್ತೀವಲ್ವ, ಆ ಥರ ಪಾಕ ತೊಗೋಬೇಕು ನೋಡಿ. ಈಗ ಇದು ಹೀಗೆ ಹಾಕ್ಕೊಂಡು ನೋಡಿದಾಗ ಉಂಡೆಗೆ ಬರುತ್ತೆ ನೋಡಿ. ಈಗ ಚೆಕ್ ಮಾಡಿಕೊಂಡ್ರೆ ನೋಡಿರಿ, ಈ ಥರ ಉಂಡೆಗೆ ಬರಬೇಕು. ಆಮೇಲೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಅದು ಕರಗೋಗುತ್ತೆ. ಆವಾಗ ಇದು ಸರಿಯಾದ ಪಾಕ ಆಗಿರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಆವಾಗ ತಿನ್ನೋದಕ್ಕೆ ಟೇಸ್ಟು ಸಿಗಲ್ಲ, ಚೆನ್ನಾಗೂ ಇರೋದಿಲ್ಲ ನೋಡಿ. ಈಗ ಅದು ಪಾಕ ಬಂದಮೇಲೆ ತಕ್ಷಣ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಹಂಗೆ ಒಲೆ ಮೇಲೆ ಕಳಿಸ್ಕೋಬೇಕು. ಇನ್ನೊಂದಷ್ಟು ಹಾಕ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿ ಉಳಿದಿರೋದನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಕಡಲೆ ಬೀಜ ಪೌಡ್ರೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಬರೀದೇ ಮಾಡ್ತಾರೆ, ಕೆಲವರು ಈ ಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಕಡಲೆ ಬೀಜ, ಕಡಲೆಪಪ್ಪು, ಒಣಕೊಬ್ಬರಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾರೆ. ಏಲಕ್ಕಿ ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆದರೆ ಪಾಕದನ್ನ ಈ ರೀತಿ ಕಲಿಸ್ಕೋಬೇಕು. ಪೂರ್ತಿ ಅಕ್ಕಿ ಪುಡಿನ ಹಾಕ್ಕೊಳ್ಬಾರ್ದು, ಒಂದೇ ಸಲ ಹಾಕ್ಕೊಳ್ಬಾರ್ದು. ಒಂದು ಸ್ವಲ್ಪ ಅಂದರೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿರಬೇಕು. ಆಮೇಲೆ ನಾವಿವಾಗ ಹಾಕ್ಕೊಂಡಿರೋದನ್ನ ಈ ರೀತಿ ಕಲಿಸ್ಕೋಬೇಕು. ಒಂದೇ ಸಮವಾಗಿ ಬರಬೇಕು ನೋಡಿ. ಈ ಥರ ಏನಾದರೂ ಕಡಿಮೆ ಆಯಿತು ಅಂತಂದರೆ ಈಗ ಕಲಿಸ್ಕೋಬೇಕಾದ್ರೆ ನಮಗೆ ಮೃದು ಆಗೋದು ಗೊತ್ತಾಗೋಗುತ್ತೆ. ಆವಾಗ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೂ ಈ ಥರ ಅಂದು ಕಲಿಸ್ಕೊಂಡ್ರೂ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಪಕ್ಕಕ್ಕೆ ಇಟ್ಕೊಂಡೇ ಇರಬೇಕಾಗುತ್ತೆ. ಯಾಕೆಂದರೆ ನಾವು ಅದು ದೀಪ ಮಾಡಬೇಕಾದ್ರೆ ಅದನ್ನು ತಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ನಾವು ಮಾಡ್ತಾಯಿರೋ ಈ ತಂಬಿಟ್ಟು ದೀಪ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಲೈಕು ಇನ್ನೂ 4 ಜನ ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಮಗೆ ನೀವು ಕೊಡೋ ಪ್ರೋತ್ಸಾಹ, ನೀವು ಮಾಡೋ ಲೈಕು, ಶೇರು, ಸಬ್ಸ್ಕ್ರೈಬು ನೋಡಿ. ಈ ಥರ ಮತ್ತೆ ಹಿಟ್ಟನ್ನೆಲ್ಲ ಹದವಾಗಿ ಕಲಿಸ್ಕೊಂಡ್ಮೇಲೆ ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ಕಂಬಕ್ಕೆ ಮತ್ತು ದೀಪಕ್ಕೆ ಬರೋ ಹಾಗೆ ಕಲಿಸ್ಕೋಬೇಕು. ತುಂಬ ಜನ ಇರೋರಾದರೆ ಕೆಜಿ ಗಟ್ಟಲೆ ಹಾಕ್ಕೊಳ್ತಾರೆ. 1-2-3 ಇರೋರಾದರೆ ಕಡಿಮೆನೇ ಹಾಕ್ಕೊಳ್ತಾರೆ. ನಾನು ಕಡಿಮೆನೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಮನೆಯಲ್ಲಿ ಮಕ್ಕಳಿದ್ದಾಗ ನಾವು ಈ ರೀತಿ ಸಮ್ಮರಲ್ಲಿ ದೀಪಗಳು ಮಾಡ್ಕೋಬೇಕು. ಅಮ್ಮ ಬಂದಿರುತ್ತೆ, ಆವಾಗೆಲ್ಲನೂ ದೀಪಗಳು ಮಾಡ್ತಾರೆ. ಏನು ಬಂದಿಲ್ಲ ಅಂದರೂ ಅಮ್ಮ ಜಗದಂಬೆ, ಜಗನ್ಮಾತೆ, ಮಹಾತಾಯಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಅಂತಂದ್ಬಿಟ್ಟು ಅಮ್ಮನಿಗೆ ಮೊಸರು ಹಾಕ್ಕೊಂಡು ಇದನ್ನೆಲ್ಲ ಮಾಡಿಕೊಂಡು ನಾವು ದೀಪ ಬೆಳಗ್ಕೊಂಡು ಬರೋದು. ವರ್ಷಕ್ಕೊಂದ್ಸಲ ಈ ರೀತಿ ದೀಪಗಳು ಮಾಡೋದು ವಾಡಿಕೆ. ಎಲ್ಲರೂ ಮಾಡಿದ್ರೆ ತುಂಬ ಒಳ್ಳೆಯದು. ಅಮ್ಮ ಎಲ್ಲರೂ ಕಾಪಾಡ್ತಾಳೆ. ಮಕ್ಕಳಿರಲಿ ಮಕ್ಕಳಿಲ್ಲದೆ ಹೋಗಲಿ ಮಾಡಿ, ಮಕ್ಕಳಿರೋ ಮನೆಯಲ್ಲಂತೂ ಖಂಡಿತ ಮಾಡಿ, ತುಂಬ ಒಳ್ಳೆಯದು.
ಈಗ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜು ಚಿಕ್ಕ ಚಿಕ್ಕ ದೀಪಗಳಿಗೆ ಒಂದು 4 ಉಂಡೆ ಮಾಡ್ಕೊಳ್ಳೋಣ. ಮತ್ತು ಕಂಬಕ್ಕೆ ಎಷ್ಟು ಬೇಕೋ ಅಷ್ಟು ಕಂಬಕ್ಕೆ 4 ಇದು ಮಾಡಿರೋದನ್ನೆಲ್ಲನೂ 4 ಸೈಜ್ಗೆ ಆಗೋಷ್ಟು ಮಾಡ್ಕೊಳ್ತಾಯಿದ್ದೀನಿ. ಯಾಕಂದರೆ ನಾನು 1.5 ಲೋಟನೇ ಹಾಕಿದ್ದೀನಲ್ವ, ಹಾಗಾಗಿ ಅದನ್ನು 4 ಭಾಗಗಳಾಗಿ ಮಾಡಿಕೊಂಡು 4 ಕಂಬಗಳಾಗಿ ಮಾಡ್ಕೊಳ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಸ್ವೀಟ್ಗಳು ತಿನ್ನೋದೇ ಕಡಿಮೆ ಅಲ್ವಾ, ಹಾಗಾಗಿ ಖಾಲಿ ಆಗೋಲ್ಲ. ನಾವು ವೇಸ್ಟ್ ಮಾಡಬಾರ್ದು ಯಾವುದನ್ನೇ ಆಗಲಿ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೇಕು, ಅದು ತುಂಬ ಒಳ್ಳೆಯದಲ್ವಾ. ನೋಡಿ ಈಗ ಒಂದು ಕಂಬ ಚಿಕ್ಕ ಚಿಕ್ಕದಾಗಿ, ನೀವೇನು ದೊಡ್ಡದೇ ಮಾಡಬೇಕು ಅಂತೇನಿಲ್ಲ. ಇಲ್ಲ ನಾವು ದೊಡ್ಡದು ಮಾಡ್ತೀವಿ ಅಂತಂದರೆ ನೀವು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ರಿ. ಆದರೆ ಹದ ಮತ್ತು ಅಳತೆ ಈ ಪ್ರಮಾಣದಲ್ಲಿ ತೊಗೊಳ್ರಿ. 1ಕ್ಕೆ 3/4 ತೊಗೊಳ್ರಿ ಸಾಕು. ಈ ಥರ ಮಾಡ್ಕೋಬೇಕು. 4 ಕಂಬಗಳನ್ನ ಈ ರೀತಿ ಮಾಡ್ಕೊಳ್ಳೋಣ. ಮತ್ತು ಈ ರೀತಿ ತಟ್ಕೋಬೇಕು. ಕಂಬ ಮಾಡ್ಕೋಬೇಕಾದ್ರೆ ತಟ್ಟಿ ಮಾಡಿದ್ರೇ ಅದು ಗಟ್ಟಿಯಾಗಿ ನಿಲ್ಲುತ್ತೆ. ತಟ್ಟಿ ಮಾಡಿದ್ರೆ ಗಟ್ಟಿಯಾಗಿ ನಿಲ್ಲುತ್ತೆ. ಇಲ್ಲ ಅಂತಂದರೆ ಮಧ್ಯದಲ್ಲಿ ಜಾರೋಗುತ್ತೆ ಅಥವಾ ಹರಳ್ಕೊಳ್ಳುತ್ತೆ. ಆ ಥರ ಏನೂ ಆಗಬಾರ್ದು. ಅಂದರೆ ನಾವು ಈ ರೀತಿ ಕುಟ್ಟಿ ಒಂದೇ ಸಮಕ್ಕೆ ತಟ್ಕೋಬೇಕು. ನೋಡಿ, ಕೆಳಗಡೆ ಅಗಲ, ಮೇಲ್ಗಡೆ ಉದ್ದ, ಈ ರೀತಿ ತಟ್ಕೊಂಡಾಗ ಕಂಬ ಕರೆಕ್ಟಾಗಿ ಬರುತ್ತೆ. ಆ ಕಂಬದ ಮೇಲೆ ದೀಪ ಸರಿಯಾಗಿ ಕೂರುತ್ತೆ. ಈ ಕಂಬಕ್ಕೆ ಮತ್ತೆ ನಾವು 4 ಕಂಬಗಳನ್ನ ಮಾಡಿಕೊಂಡು ಮತ್ತೆ 4 ದೀಪಗಳನ್ನು ಮಾಡಿಕೊಂಡು ಈ ಕಂಬಗಳಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಮತ್ತು ದಾರಗಳನ್ನು ಸಹ ಕಟ್ಕೋಬೇಕಾಗತ್ತೆ. ಈಗೆಲ್ಲ ಕಟ್ಕೊಂಡು ನಾವು ದೀಪಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಂಬ ಮಾಡ್ಕೋಬೇಕಾದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಹಂಗೆ ಅಂದ್ಕೊಂಡ್ರೆ ಅದ್ರ ಮೇಲೆ ದೀಪ ಇಡಿದ್ರೆ ದೀಪ ಜಾರ್ದಿರ ನೀಟಾಗಿರುತ್ತೆ. ಎಷ್ಟು ನಾವು ಈ ಥರ ಗಟ್ಟಿಯಾಗಿ ತಟ್ತೀವೋ ಕಂಬ ಅಷ್ಟು ಕರೆಕ್ಟಾಗಿ ಪಕ್ಕಾ ನಿಲ್ಲುತ್ತೆ. ನೋಡಿ, ಈ ಕಂಬ ಒಂದು ಚೂರು ಚೆದರಿಲ್ಲ. ದಾರಕ್ಕೆ ಒಂದು 5 ಎಳೆ ದಾರ, 9 ಎಳೆ ದಾರ, ಆ ಥರ 4 ದಾರಗಳನ್ನ ಮಾಡ್ಕೋಬೇಕು. ನಮಗೆ ಕಂಬ ಯಾವ ಸೈಜ್ ಇದೆಯೋ ಅಷ್ಟು ದೊಡ್ಡದಾಗಿ ಕಟ್ಟೋಕ್ಕಾಗೋಷ್ಟು ದಾರಗಳನ್ನ ಮಾಡ್ಕೋಬೇಕು. ಹೀಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೋಬೇಕು. ಎಲ್ಲ ದೀಪಗಳಿಗೂ ನೋಡಿ ಸುತ್ತಲೂ ಅರಿಶಿನ ಕುಂಕುಮ ಇಟ್ಕೋಬೇಕು. ಅರಿಶಿನ ಕುಂಕುಮ ಇಟ್ಕೊಂಡು ಆ ದಾರಗಳನ್ನ ನಾವು ಆ ಎಳೆಗಳು ಮಾಡ್ಕೊಂಡಿದ್ದಾರೆ ಅಲ್ವಾ, ಆ ಎಳೆ ಮಾಡ್ಕೊಂಡಿರೋ ದಾರಗಳನ್ನ ನಾವು ಇದಕ್ಕೆ ಸುತ್ತಲೂ ಬರೋಂಗೆ ಕಟ್ಟಬೇಕಾಗುತ್ತೆ. ಆಮೇಲೆ ಅದ್ರ ಮೇಲೆ ದೀಪಗಳಿಟ್ಟು ಅದ್ರ ಮೇಲೆ ತುಪ್ಪದ ಬತ್ತಿ ಇಟ್ಟು ತುಪ್ಪ ಹಾಕಿ ಎತ್ತಿಟ್ಕೋಬೇಕಾಗುತ್ತೆ. ನಾವು ತುಪ್ಪದ ದೀಪನೂ ಎಲ್ಲನೂ ಬತ್ತಿಗಳೆಲ್ಲನೂ ಬಾಕ್ಸಲ್ಲಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಯಾಕಂತಂದರೆ ಜಾರ್ ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ನೋಡಿ, ದಾರ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಕುಂಕುಮ ಇಟ್ಕೊಂಡಿದ್ದಾದಮೇಲೆ ದಾರನ ಯಾವ ರೀತಿ ಕಟ್ಟಬೇಕು ಅಂತಂತನೂ ತೋರಿಸ್ತೀನಿ. ಆಮೇಲೆ ಇದಕ್ಕೆ ನೀವು ಯಾವ ರೀತಿ ಬೇಕಾದರೂ ಶೃಂಗಾರ ಮಾಡ್ಕೋಬೋದು. ಸುತ್ತಲೂ ಕೆಲವರೆಲ್ಲನೂ ಬುಟ್ಟಿ ಥರ ಮಾಡಿ ಅದಕ್ಕೆ ಶೃಂಗಾರ ಮಾಡ್ತಾರೆ. ಹೂವುಗಳನ್ನೆಲ್ಲ ಸುತ್ತಿ ಶೃಂಗಾರ ಮಾಡ್ತಾರೆ. ಮತ್ತು ಹೂವುಗಳು ರೇಟ್ ಜಾಸ್ತಿ ಇದೆ, ಹೂವುಗಳಿಲ್ಲ ಸಿಕ್ಕಲಿಲ್ಲ ನನಗೆ ಅಂತಂದರೆ 1-2 ಹೂವು ಇಟ್ಟರು ಸಹ ದೇವಿ ಏನು ಕೋಪ ಮಾಡ್ಕೊಳ್ಳಲ್ಲ. ನಮ್ಮ ಭಕ್ತಿ ಮಾತ್ರ ಮುಖ್ಯ. ನೋಡಿ, ಈ ರೀತಿ ದಾರ ಕಟ್ಕೋಬೇಕು. 5 ಎಳೆ ದಾರ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಈ ರೀತಿ 2 ಗಂಟೆಗಳು ಹಾಕ್ಕೊಂಡು ಈ ಥರ ಕಟ್ಕೋಬೇಕು. ಇದ್ರ ಮೇಲೆ ನಾವು ದೀಪನ ಜೋಡಿಸ್ಬೇಕಾಗತ್ತೆ. ದೀಪಕ್ಕೂ 3 ಕಡೆ ಕುಂಕುಮ ಇಟ್ಕೊಂಡು ಅದರಲ್ಲಿ ಬತ್ತಿಗಳಿಟ್ಟು ಅದಕ್ಕೆ ತುಪ್ಪ ಹಾಕಿ ನಾವು ಹಚ್ಚಬೇಕಾಗುತ್ತೆ. ಇದನ್ನೆಲ್ಲ ನಾನು ಡಬ್ಬಿದಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ದೇವಸ್ಥಾನದಲ್ಲಿ ಪೂಜೆ ಕೊಟ್ಬಿಟ್ಟು ನೋಡಿ, ಈ ರೀತಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಬೆಳಗಬೇಕು. ಎಲ್ಲ ದೇವರಿಗೆ, ಮಾರಮ್ಮ ದೇವರಿಗೆ, ಶಕ್ತಿ ದೇವತೆಗಳಿಗೆಲ್ಲ ಈ ದೀಪ ಮಾಡೋದೇ ನಮಗೆ ತುಂಬ ಒಳ್ಳೆಯದು. ನಮಗೂ ನಮ್ಮ ಮನೇನ ಕಾಪಾಡೋದು ಈ ಜಗದಂಬೆ, ಜಗನ್ಮಾತೆ, ಮಹಾಮಾಯಿ, ಮಹಾಶಕ್ತಿ ಎಲ್ಲರೂ ನಿಮ್ಮನ್ನು ಎಲ್ಲರನ್ನೂ ಕಾಪಾಡಲಿ ಅಂತ ಆಶಿಸ್ತೀನಿ. ನಾನು ಮಾಡಿರೋ ಈ ಪ್ರಯತ್ನ ನಿಮ್ಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು 4 ದೀಪಗಳು ಮಾಡ್ಕೊಂಡಿದ್ದೀನಲ್ವ, 2 ದೀಪ ಮಾರಮ್ಮಗೆ ಮಾಡ್ಕೊಂಡಿದ್ದೀನಿ, 2 ದೀಪ ನಲ್ಗಂಗಮ್ಮಗೆ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.